ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಒಂದೇ ಥರದ ಬ್ರೇಕ್ಫಾಸ್ಟು ಸ್ನ್ಯಾಕ್ಸ್ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು 4 ಸ್ಲೈಸ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ರೀ. ಫ್ರೆಶ್ ಆಗಿರೋ ಬ್ರೆಡ್ ಆದರೂ ತೊಗೋರಿ, ಅಥವಾ ಒಂದೊಂದು ಸಲ ಬ್ರೆಡ್ ತಂದು ಮಿಕ್ಕಿರುತ್ತೆ ಇದೆಲ್ಲ, ಅವಾಗಾದರೂ ಈ ರೆಸಿಪಿಯನ್ನು ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಬ್ರೆಡನ್ನು ತೊಗೊಂಡಿದ್ದೀನಿ. ನಿಮ್ಗೆ ಹೆಲ್ದಿನೇ ಬೇಕಂದ್ರೆ ನೀವು ವೀಟ್ ಬ್ರೆಡ್ಡನ್ನಾದರೂ ತೊಗೋಬೋದು. ನಿಮಗೆ ಯಾವ ಬ್ರೆಡ್ ಇಷ್ಟ ಅಲ್ಲ ಆ ಬ್ರೆಡ್ನಲ್ಲಿನೂ ನೀವು ಈ ರೆಸಿಪಿಯನ್ನು ಮಾಡ್ಕೋಬೋದು. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈ ಒಂದು ಪಾತ್ರೆಗೆ ನಾನು ಸಣ್ಣ ಬಟ್ಲೆ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ದೊಡ್ಡ ಬಟ್ಲ ಆಯ್ತಂದ್ರೆ ಅರ್ಧ ಬಟ್ಲಾಗಷ್ಟೇ ತಗೋರಿ. ಇದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 1 ಟೊಮ್ಯಾಟೋನ ಹಾಕಿದ್ದೀನಿ, ಬೀಜವನ್ನು ತೆಗೆದುಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ ರೀ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿನ ಹಾಕಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಆದಷ್ಟು ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿನೇ ಹಾಕಿರಿ. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ಯಾವುದೇ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಅಂದರೆ ನೀವು ಇಲ್ಲಿ ಹಾಕೋಬೋದು ರೀ. ಪನ್ನೀರ್ ಹಾಕೋಬೋದು. ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ಪನ್ನೀರು, ಕ್ಯಾಪ್ಸಿಕಮ್ಮು ಮತ್ತು ಬೇರೆ ಯಾವುದೇ ವೆಜಿಟೇಬಲ್ಸ್ ಹಾಕೋಬೋದು. ನಾನಿಲ್ಲೊಂದು 3 ಸ್ಪೂನ್ ಆಗೋಷ್ಟು ಸಣ್ಣ ರವೆಯನ್ನು, ಉಪ್ಪಿಟ್ಟು ರವೆನ ಹಾಕ್ತಾಯಿದ್ದೀನಿ ರೀ. ಇದರಿಂದ ಕ್ರಿಸ್ಪಿ ಆಗ್ತವೆ ರೀ, ಟೇಸ್ಟೂ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಇಲ್ಲಾಂದ್ರೆ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಅದನ್ನೂ ಹಾಕ್ಬೋದು ರೀ. ಚಿಲ್ಲಿ ಫ್ಲೆಕ್ಸ್ ಇದ್ದರೆ 1 ಸ್ಪೂನ್ ಆಗೋಷ್ಟು ಹಾಕಿರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗೋಷ್ಟು, ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು ನಾನು ಸಣ್ಣ ಆಲೂಗಡ್ಡೆನ ತುರಿದ್ಬಿಟ್ಟು 2 ಬಾರಿ ತೊಳೆದು ಮತ್ತು ಕಪ್ಪಾಗಬಾರ್ದು ಅಂಥೇಳಿ ನೀರಿನಲ್ಲಿನೇ ಹಾಕಿಟ್ಟಿದ್ದಾರೆ. ಆಲೂಗಡ್ಡೆ ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. ಅಥವಾ ಇದ್ರ ಬದಲು ನೀವು ಪನ್ನೀರನ್ನಾದರೂ ತುರಿದ್ಬಿಟ್ಟು ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಹಿಟ್ಟಿನ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈಗ ಇದಕ್ಕೆ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಅಂದರೆ ಇದು ಹಿಟ್ಟು ತುಂಬಾ ಗಟ್ಟಿ ಮಾಡಲ್ಲ, ತುಂಬಾ ತೆಳು ಮಾಡಲ್ಲ. ಯಾವ ರೀತಿ ಇರಬೇಕಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ತುಂಬ ಗಟ್ಟಿನೂ ಇಲ್ಲ, ತುಂಬ ಏನಾಗಿಲ್ಲ, ತೆಳುವೂ ಆಗಿಲ್ಲ, ಈ ರೀತಿ ಇರಬೇಕು ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ. ಈಗ ಒಂದು ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪನ ಹಚ್ಕೋತೀನಿ ರೀ. ನೀವು ಎಣ್ಣೆನೂ ಹಚ್ಕೋಬೋದು, ಅಥವಾ ತೆವೆಯಲ್ಲಾದ್ರೂ ಮಾಡ್ಕೋಬೋದು ರೀ. ಈಗ ನೋಡಿರಿ, ನಾನು ಈ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನಲ್ಲಿ ಆ ಬ್ರೆಡ್ ಸ್ಲೈಸ್ಗಳನ್ನ ಹಾಕ್ತೀನಿ. ಈ ರೀತಿ ಅದೇನು ಹಿಟ್ಟನ್ನು ಮಾಡ್ಕೊಂಡಿರ್ತೀವಲ್ಲ ರೀ, ಅದೆಲ್ಲ ವೆಜಿಟೇಬಲ್ಸ್ ಇರೋದನ್ನು ಅದರ ಮೇಲೆ ಈ ರೀತಿ ಕೊಟ್ಟು ಮಾಡೋಣ. ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಅದನ್ನು ಹಚ್ಚೋಣ ರೀ. ಒಂದು ಸೈಡ ಈ ರೀತಿ ಹಚ್ಚಿ ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ, ಇನ್ನೊಂದು ಸೈಡನ್ನು ಈ ರೀತಿ ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡೋಣ ರೀ. ನೋಡಿ, ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸೋದ್ರಿಂದ ಏನಾಗ್ತೈತಿ, ಸೀದನೂ ಹೋಗಲ್ರಿ ಮತ್ತು ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದ. ನಿಮಗೆ ಈ ಮೈದಾ ಬ್ರೆಡ್ ಬೇಡ ಅಂದರೆ ನೀವು ವೀಟ್ ಬ್ರೆಡ್ನಲ್ಲಾದ್ರೂ ಮಾಡ್ಕೊರಿ, ಟೇಸ್ಟ್ ಅದನ್ನೂ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, 2 ಸೈಡ ಚೆನ್ನಾಗಿ ಬೇಯ್ದೈತಿ. ಸೈಡ್ನಲ್ಲಿನೂ ಹಿಟ್ಟತ್ತಿತ್ತಂದ್ರೂ ಸೈಡಾಗಿನೂ ನೀಟಾಗಿ ಬೇಯಿಸ್ಕೊರಿ. ನೋಡಿ, ಆ ರವೆಯಿಂದ ಹೊರಗಡೆಯಿಂದ ಕ್ರಿಸ್ಪಿಯಾಗಿರ್ತದೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ. ಒಂದನ್ನು ಮಾಡಿ ತೋರಿಸಿದ್ದೀನಿ ನಾನು ನಿಮ್ಗೆ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ. ಹೊಟ್ಟೆನೇ ಎಣ್ಣೆನೂ ಬೇಡ, ತುಪ್ಪನೂ ಬೇಡ, ಹೆಲ್ದಿಯಾಗಿನೂ ಇರಲಿ ಅಂತಂದ್ರೆ ಇನ್ನೊಂದನ್ನು ತುಪ್ಪ ಹಾಕ್ತೆ ಅಥವಾ ಎಣ್ಣೆ ಹಾಕ್ತೇನೂ ಮಾಡ್ಕೋಬೋದು ರೀ. ನೋಡಿ, ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ. ನೋಡಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಕಡಿಮೆ ಎಣ್ಣೆ ಬಳಸಿನೂ ಮಾಡಿದ್ರಿ ಇದನ್ನು. ಮತ್ತು ಯಾವುದೇ ರೀತಿ ನಿಮಗೆ ವೆಜಿಟೇಬಲ್ಸ್ ಯಾವ್ದು ಇಷ್ಟನೋ ಆ ವೆಜಿಟೇಬಲ್ಸ್ಲೇ ಮಾಡ್ಕೊರಿ, ಅಥವಾ ಮನೇಲಿ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅಷ್ಟನ್ನೇ ಹಾಕಿನೂ ಮಾಡ್ಕೊರಿ, ಅವಾಗೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ನಾನು 2 ಮಾಡಿ ತೋರಿಸಿದ್ದೀನಿ ರೀ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಅಥವಾ ಸಾಸ್ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈ ಬ್ರೆಡ್ಡಿನ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.